ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗಿನ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ನಾನು ತಿಂಡಿ ತಿಂದು ಕೆಲಸ ಸ್ಟಾರ್ಟ್ ಮಾಡಿಕೊಂಡಿದ್ದೀನಿ. ಇದು ನನ್ನ ಡೈಲಿ ರೂಟೀನ್ ವ್ಲಾಗ್ ಆಗಿರುತ್ತೆ. ಇವತ್ತು ಗುರುವಾರ ಇತ್ತು, ಬೇಗ ಕೆಲಸ ಎಲ್ಲ ಮುಗಿಸಿ ದೀಪ ಹಚ್ಚೋಣ ಅಂತೇಳಿ ಕೆಲಸ ಎಲ್ಲ ಮಾಡ್ತಾಯಿದ್ದೀನಿ. ಫಸ್ಟೇ ಪಾತ್ರೆ ಎಲ್ಲ ತೊಳ್ಕೊಂಡೆ, ಆಮೇಲೆ ಸಿಂಕೆಲ್ಲ ಕ್ಲೀನ್ ಮಾಡಿ, ಸ್ಟವ್ ಎಲ್ಲ ಕ್ಲೀನ್ ಮಾಡಿ, ಹೋಲೆಲ್ಲ ಕ್ಲೀನ್ ಮಾಡಿ ಆಯಿತು. ಹಾಗೆ ಕಸ ಎಲ್ಲ ಗುಡಿಸ್ಕೊಂಡೆ, ಒರ್ಸಕ್ಕಂತೂ ಹೋಗಲಿಲ್ಲ. ನಾವು ವಾರಕ್ಕೊಂದು ಸಲ ಒರೆಸ್ಕೊಳ್ಳೋದು. ಹಾಗೆ ಸ್ವಲ್ಪ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕೋದಿತ್ತು, ಅದನ್ನು ಕೂಡ ಹಾಕ್ಕೊಂಡೆ ಬೇಗ. ಆಮೇಲೆ ಸ್ವಲ್ಪ ಕೈಯಲ್ಲಿ ಒಗೆಯೋದಿತ್ತು, ಅದನ್ನು ಕೈಯಲ್ಲಿ ಒಗೆದ್ಬಿಟ್ಟು ಫ್ರೆಶ್ ಅಪ್ ಆಗಿ ಬಟ್ಟೆ ಎಲ್ಲ ಒಣೆ ಹಾಕಿ ಬಂದೆ. ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಸ್ಯಾರಿ ಹಾಕ್ಕೊಂಡು ಪೂಜೆ ಮಾಡೋಣ ಅಂಥೇಳಿ ಸ್ಯಾರಿ ಹಾಕ್ಕೊತ ನಿಂತ್ಕೊಂಡೆ. ಟೈಮ್ ಆಗೇ ಹೋಯಿತು. ಇನ್ನೇನಪ್ಪ ಮಾಡೋದು, ಟೈಮ್ ಆಗಿಬಿಟ್ಟಿದೆಯಲ್ಲ ಅಂಥೇಳಿ ಮಧ್ಯಾಹ್ನ ಪೂಜೆ ಮಾಡೋದು ಸರಿ ಇಲ್ಲ, ಸಂಜೆ ಮಾಡೋಣ ಒಟ್ಟಿಗೆ ಅಂಥೇಳಿ. ನಮಗೆ ಪೂಜೆ ಮಾಡಬೇಕು ಅಂದರೆ ಎಲ್ಲ ಕ್ಲೀನ್ ಆಗಬೇಕು, ಅದಕ್ಕೆ ಕ್ಲೀನ್ ಮಾಡ್ತಾ ನಿಂತ್ಕೊಂಡೆ. ಟೈಮ್ ಆಗಿದ್ದೆ ಗೊತ್ತಾಗಲಿಲ್ಲ. ಅದು ಬೇರೆ ಸ್ಯಾರಿ ಬೇರೆ ಹಾಕ್ಕೊಳಕ್ಕೆ ಹೋದ್ನ, ಅದು ಕೂಡ ಲೇಟ್ ಆಯಿತು. ಸೊ ಹಾಗೆ ಮಾಡೋಕ್ಕಾಗಲಿಲ್ಲ. ಮತ್ತು ಊಟನೂ ಕೂಡ ತಿಂತಾಯಿಲ್ಲ. ಇವಾಗ ಊಟ ತಿಂದಾದ್ಮೇಲೆ ದೀಪ ಹಚ್ಚೋಕ್ಕೂ ಕೂಡ ನಂಗೆ ಮನಸ್ಸಿಲ್ಲ, ಅದಕ್ಕೆ ನಾನು ತಿಂತಿಲ್ಲ. ಒಟ್ಟಿಗೆ ಸಂಜೆ ಹಚ್ಬಿಟ್ಟು ತಿನ್ನೋಣ ಅಂಥೇಳಿ ಇಲ್ಲಿ ಪುಳಿಯೋಗರೆ ಪುಳಿಯೋಗರೆ ಪೌಡ್ರ್ ಮಾಡಿ ಗೊಜ್ಜು ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊತಾ ಇದ್ದೆ. ಧನಿಯಾ ಖಾಲಿ ಆಗಿಬಿಟ್ಟಿತ್ತು, ಅದಕ್ಕೆ ರೆಡಿ ಪ್ಯಾಕ್ ಇತ್ತು, ಅದನ್ನೇ ಕಳಿಸಿ ಇಟ್ಟೆ. ಇನ್ನು ನನ್ನ ಮಕ್ಕಳು ಸ್ಕೂಲಿಂದ ಬಂದರು, ಅವರಿಗೂ ಸ್ವಲ್ಪ ಹಾಕ್ಕೊಟ್ಟೆ, ನಮ್ಮ ಮನೆಯವ್ರಿಗೂ ಕೂಡ ಹಾಕ್ಕೊಟ್ಟೆ. ಆಮೇಲೆ ನನ್ನ ಮಗ ಆಟ ಆಡ್ತಾಯಿದ್ದ ಮಣ್ಣನ ಜೊತೆ. ಏನು ಮಾತಾಡ್ತಾನೆ ನೋಡೋಣ. ನನ್ನ ಮಗ ಏನು ಮಾಡ್ತಾಯಿದ್ದೆ ಪೂಷಾನ್? ಏನು ಏನು ಹಾಕ್ಬೇಕು? ಏನೇನೇನು ನೀರು ಮಣ್ಣು ಕಣೋದು ಹೇಳ್ತಾ ಇದ್ದಾನೆ. ಗಿಡ ಬೆಳೆಸೋಕ್ಕೆ ಮಣ್ಣು ಹಾಕ್ತಾಯಿದ್ದೀನಿ ಅಂತ. ಅದನ್ನು ಸ್ವಲ್ಪ ರೇಗಿಸ್ತೆ ಅದನ್ನು. ಇಲ್ಲಿ ಅಮ್ಮ ಊರಿಂದ ತೊಗರಿಕಾಯಿ ಕೊಟ್ಟು ಕಳಿಸಿದ್ರು, ಅದನ್ನು ಬಿಡಿಸ್ತಾಯಿದ್ದೀನಿ. ತೊಗರಿಕಾಯಿ ಬಿಡಿಸೋದು ತುಂಬಾ ಕಷ್ಟ. ನಮ್ಮಮ್ಮ ಊರಿಂದ ಕೊಟ್ಟು ಕಳಿಸಿದ್ದಾರೆ ಈ ತೊಗರಿಕಾಯಿನ, ಯಾಕಂದರೆ ಬೇಗ ಬಿಡಿಸ್ಬೋದು. ಈ ತೊಗರಿಕಾಯಿ ತುಂಬ ಸ್ಮೂತ್ ಇದೆ ಅಂತೇಳಿ ಊರಿಂದ ಕೊಟ್ಟು ಕಳಿಸಿದ್ರು. ನನ್ನ ತಮ್ಮ ಬಂದು ಕೊಟ್ಬಿಟ್ಟು ಹೋದ. ಅಮ್ಮ ಮಾತ್ರ ಮಕ್ಕಳ ಕಷ್ಟನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ, ಯಾಕೆಂದರೆ ತೊಗರಿಕಾಯಿ ಒಬ್ಬರೇ ಬಿಡ್ಸೋಕ್ಕಾಗಲ್ಲ. ಅರ್ಧ kg 1 kg ಅಷ್ಟು ಒಂದು 2-3 ಜನ ಸೇರಿಕೊಂಡ್ರೆ ಬಿಡಿಸ್ಬೋದು. ನನ್ನಮ್ಮ ಅಲ್ಲಿಂದ ಕೊಟ್ಟು ಕಳಿಸಿದ್ದಾರೆ. ಸಂಜೆ ಆಯಿತು, ದೀಪ ಹಚ್ಚಾದ್ಮೇಲೆ ಸ್ವಲ್ಪ ಹಸು ಆಗ್ತಾಯಿತ್ತು, ಅದಕ್ಕೆ ಸ್ವಲ್ಪ ಹಾಲು ಜೊತೆ ಓಟ್ಸ್ ತಿಂದ್ಕೊಂಡು ಆಮೇಲೆ ಸ್ವಲ್ಪ ಅಂಗಡಿಗೆ ಹೋಗಿ ಧನಿಯಾ ತರೋಣ ಅಂತ ಬಂದೆ. ಧನಿಯಾ ತೊಗೊಂಡು ಮನೆಗೆ ಬಂದೆ, ಜೊತೆಗೆ ಸ್ವಲ್ಪ ತರಕಾರಿನೂ ಕೂಡ ತೊಗೊಂಡೆ. ಹಾಗೆ ಅಲ್ಲಿ ಉಳಿತಾಯ ಆಗಿದ್ದು ಸೇವ್ ಮಾಡ್ತಾಯಿದ್ದೀನಿ. ಅಂದರೆ ಹೊರಗಡೆ ತರಕಾರಿ ತರಕ್ಕೆ ಹೋದಾಗ ಉಳಿತಾಯ ಆಗಿದ್ದು ಅಮೌಂಟನ್ನ ನಾನು ಸೇವ್ ಮಾಡ್ತಾಯಿದ್ದೀನಿ. ನಾನು ತೊಗೊಳ್ಳೋ ಮೆಟೀರಿಯಲ್ ತುಂಬಾ ಇದೆ ಅಡುಗೆ ರೂಮ್ಗೆ, ಅದಕ್ಕೋಸ್ಕರ ಸೇವ್ ಮಾಡ್ತಾಯಿದ್ದೀನಿ. ಇಲ್ಲಿ ತೊಗರಿಕಾಳು ಸಾಂಬಾರಿಗೆ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. 2 ಟೊಮೆಟೊ, 1 ಹಿಡಿಯಷ್ಟು ಕಾಯಿ ತುರಿ, ಒಂದು ಅರ್ಧ ಹಿಡಿಯಷ್ಟು ಕಡಲೆ, 2 ಚಕ್ಕೆ, 4 ಲವಂಗ, ಕೊತ್ತಂಬರಿ ಸೊಪ್ಪು, 2 ಸ್ಪೂನ್ ಸಾಂಬಾರು ಪುಡಿ ಹಾಕಿ ಚೆನ್ನಾಗಿ ರುಬ್ಕೊಬೇಕು ನುಣ್ಣಗೆ. ಆಮೇಲೆ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಂಡು, ಇದ್ರ ಕಾಂಬಿನೇಷನ್ನು ಆಲೂಗೆಡ್ಡೆ ಮತ್ತು ಬದನೆಕಾಯಿ ಅದನ್ನು ಕೂಡ ಹಾಕಿ ಫ್ರೈ ಮಾಡಿಕೊಂಡು ಕಾಳು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಆಮೇಲೆ ರುಬ್ಬಿದ ಮಸಾಲ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1-2 ವಿಸಲ್ ಕೂಗಿಸ್ಕೊಂಡ್ರೆ ಸಾಕು, ತೊಗರಿಕಾಳು ಸಾಂಬಾರು ರೆಡಿ ಆಗುತ್ತೆ. ಈಗ ತೊಗರಿಕಾಳು ಸೀಸನ್ ಆದ್ದರಿಂದ ತೊಗರಿಕಾಳು ಸಿಗುತ್ತೆ ಎಲ್ಲ ಕಡೆನೂ. ಒಂದು ಸಲ ಟ್ರೈ ಮಾಡಿ. ಈ ಥರ ಹೆಂಗೆ ಮಾಡಿದ್ರು ತೊಗರಿಕಾಳು ಸಾಂಬಾರು ಚೆನ್ನಾಗಿರುತ್ತೆ, ಯಾಕಂದರೆ ಕಷ್ಟಪಟ್ಟು ಬಿಡಿಸಿರ್ತಾರಲ್ಲ, ಅದಕ್ಕೆ ಅದು ಚೆನ್ನಾಗಿ ಬರುತ್ತೆ ಅನಿಸುತ್ತೆ. ಹೇಗಿದ್ದರೂ ಇವತ್ತು ಸ್ಯಾರಿ ಹಾಕ್ಕೊಂಡಿದ್ದೀನಿ. ನೋಡೋಣ ಸ್ಯಾರಿ ಹಾಕ್ಕೊಂಡು ಕೆಲಸ ಮಾಡೋಕ್ಕಾಗುತ್ತಾ ಒಂದು ಮಧ್ಯಾಹ್ನದಿಂದ ಸಂಜೆ ತನಕ ಅಂತ ಸ್ಯಾರಿನೇ ಹಾಕ್ಕೊಂಡು ಕೆಲಸಗಳೆಲ್ಲ ಮಾಡ್ತಾಯಿದ್ದೀನಿ. ಇಲ್ಲಿ ಅನ್ನಕ್ಕಿಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಹುಣಸೆ ಇತ್ತಲ್ಲ, ಅದನ್ನು ಕುದಿಸೋಕ್ಕೆ ಅಂತ ಇಟ್ಟೆ. ಹಾಕ್ಕೋಬೋದು ಸ್ಯಾರಿನ ಅಂತ ಅನ್ನಿಸ್ತು, ಆದರೆ ಸ್ವಲ್ಪ ಓಡಾಡೋಕ್ಕೆ ಹಿಂಸೆ ಆಗುತ್ತೆ. ನೋಡೋಣ, ಇನ್ನೂ ಐತೆ ಟೈಮು, ಹೆಂಗೆ ಅನಿಸುತ್ತೆ ಅಲ್ಲಿ ತನಕ. ಸ್ವಲ್ಪ ಹುಣಸೆಹಣ್ಣಿಗೆ ಬೆಲ್ಲ ಹಾಕಿ ಕುದಿಸ್ಕೊತಾ ಇದ್ದೀನಿ ಇಲ್ಲಿ. ಹಾಗೆ ಅಡುಗೆ ಎಲ್ಲ ಆಯಿತು, ಟೈಮ್ ಆಯಿತು. ಸ್ವಲ್ಪ ಈಗ ಪುಳಿಯೋಗರೆ ಪೌಡರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ.
ಸ್ವಲ್ಪ ಎಣ್ಣೆ ಹಾಕಿ ಒಂದು 3/4 ಸ್ಪೂನಷ್ಟು ಮೆಂತೆ, 2 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಸಾಸಿವೆ, ಹಾಗೆ 1 ಸ್ಪೂನಷ್ಟು ಕಾಳುಮೆಣಸು ಮತ್ತು 3 ಸ್ಪೂನಷ್ಟು ಧನಿಯಾ ಇಷ್ಟನ್ನು ಹಾಕಿ ಘಮ ಬರೋ ತನಕ ಹುರ್ಕೊಬೇಕು. ಜೊತೆಗೆ ಇನ್ನೂ ಐತೆ 1 ಸ್ಪೂನ್ ಕಡಲೆ ಬೇಳೆ, 1 ಸ್ಪೂನ್ ಉದ್ದಿನಬೇಳೆ, ಹಾಗೆ 8-10 ಬ್ಯಾಡಗಿ ಮೆಣಸಿನ್ಕಾಯಿ, 3-4 ಗುಂಟೂರು ಮೆಣಸಿನ್ಕಾಯಿ, ಕರ್ಬೇವು ಸೊಪ್ಪು, ಜೊತೆಗೆ ಸ್ವಲ್ಪ ಅರಿಶಿನ. ನೀವು ರುಬ್ಬೇಕಾದಾಗಲೂ ಹಾಕ್ಕೊಬೋದು, ಈಗಲೂ ಕೂಡ ಹಾಕ್ಕೊಬೋದು. ಜೊತೆಗೆ ಹಿಂಗು ಇಷ್ಟನ್ನು ಹಾಕ್ಕೊಬೇಕು ಪುಳಿಯೋಗರೆ ಪುಡಿಗೆ. ಹಾಗೆ ಘಮ ಬರೋ ತನಕ ಹುರ್ಕೊಂಡು ಆರಿದ್ಮೇಲೆ ಪೌಡರ್ ಮಾಡಿ ಇಟ್ಕೊಬೇಕು. ಇಲ್ಲಿ ತೊಗರಿಕಾಳು ಸಾಂಬಾರು ಅನ್ನ ರೆಡಿ ಆಯಿತು. ಅಂತೂ ಇವತ್ತಿನ ಬ್ಲಾಗ್ ಇದಾಗಿತ್ತು, ನನ್ನ ಡೈಲಿ ರೋಟೀನು. ನಾನು ಕೂಡ ಸ್ಯಾರಿ ಹಾಕ್ಕೊಂಡು ಇಲ್ಲಿ ತನಕ ಮಾಡಿದೆ. ಅನ್ಕಂಫರ್ಟಬಲ್ ಫೀಲ್ ಎಲ್ಲೂ ಕೂಡ ಆಗಲಿಲ್ಲ. ಒಟ್ಟಿನಲ್ಲಿ ಮಾಡ್ಬೋದು ಅಂತ ಅನ್ನಿಸ್ತು. ಅಂಗಡಿಗೆಲ್ಲ ಹೋಗಿ ಬಂದೆ. ನನ್ನ ಮಕ್ಕಳಿಬ್ಬರಿಗೂ ಕೂಡ ಸ್ನಾನ ಮಾಡಿಸ್ದೆ ಸ್ಯಾರಿ ಹಾಕ್ಕೊಂಡೆ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.